ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್ ಸೆಕೆಂಡ್ PUC ಅಕೌಂಟೆನ್ಸಿ 12 ಮಾರ್ಕ್ಸ್ಗೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳಿದರೆ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈ ಒಂದು ಚಾಪ್ಟರಲ್ಲಿ ನಮಗೆ 4 ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಂಪ್ಯಾರಿಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್, ಕಾಮನ್ ಸೈಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಈ 4 ಟಾಪಿಕಲ್ಲಿ ನಾವು ಲಾಸ್ಟ್ 2 ವಿಡಿಯೋದಲ್ಲಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡಿದ್ದೀವಿ. ಇವತ್ತು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. 2025 ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್. ಸೊ ನಿಮಗೆ ಈ 4 ಟಾಪಿಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ 4ರಲ್ಲಿ ನಿಮಗೆ ಒಂದು ಟಾಪಿಕ್ ಮೇಲೆ 12 ಮಾರ್ಕ್ಸಿಗೆ ಪ್ರಾಬ್ಲಮ್ ಇರೋವಂಥದ್ದು. ಸೇಮ್ ಮೆಥಡ್ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಅದನ್ನು ತಿಳ್ಕೊಂಡ್ರೆ ನೀವು ಈಸಿಯಾಗಿ 12 ಮಾರ್ಕ್ಸನ್ನು ತಗೋಬೋದು. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2023 ಆ್ಯಂಡ್ 31st March 2024 ಆಫ್ ರಾಜು ಕಂಪನಿ ಲಿಮಿಟೆಡ್. ರಾಜು ಕಂಪನಿ ಲಿಮಿಟೆಡ್ದು 2023 ಮತ್ತು 2024 ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವೀಗ ಕಂಪೇರ್ ಮಾಡಬೇಕು. ಕಂಪ್ಯಾರಿಟಿವ್ ಅಂತ ಹೇಳಿದರೆ 2023ರಲ್ಲಿ ಏನಿತ್ತು, 2024ರಲ್ಲಿ ಏನಾಗಿದೆ, ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ, ಇನ್ಕ್ರೀಸ್ ಆಗಿದ್ದರೆ ಎಷ್ಟು ಪರ್ಸೆಂಟೇಜು, ಡಿಕ್ರೀಸ್ ಆಗಿದ್ದರೆ ಎಷ್ಟು ಪರ್ಸೆಂಟೇಜು, ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ. ಏನೇನು ಕೊಟ್ಟಿದ್ದಾರೆ, ರೆವೆನ್ಯೂ ಫ್ರಮ್ ಆಪರೇಷನ್ ಇದೆ, ಅದರ್ ಇನ್ಕಮ್ ಇದೆ. ಈ 2 ಕೂಡ ಇನ್ಕಮ್ ಆಗುತ್ತೆ ನಿಮಗೆ. ಇನ್ನು ಉಳಿದಿರೋದೆಲ್ಲ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿದ್ದಾರೆ. ಈಗ ನಾವು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಅದರ ಫಾರ್ಮೇಟ್ ಯಾವ ರೀತಿ ಇರುತ್ತೆ, ಎಷ್ಟು ಕಾಲಮ್ಸ್ ಬರುತ್ತೆ ಅನ್ನೋದನ್ನು ನೋಡೋಣ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ರಾಜು ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ ಎಂಡೆಡ್ 31st 2023 ಆ್ಯಂಡ್ 2024. ಪರ್ಟಿಕ್ಯುಲರ್ಸ್ ಅಮೌಂಟ್ ಕಾಲಮಲ್ಲಿ ನಾವೀಗ 2023 ಪ್ರೀವಿಯಸ್ ಇಯರ್, ಕರೆಂಟ್ ಇಯರ್ 2024, ಅಬ್ಸಲ್ಯೂಟ್ ಚೇಂಜ್ ಅಥವಾ ನೀವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಕೂಡ ಬರಿಬೋದು. ಎಷ್ಟು ಅಮೌಂಟಲ್ಲಿ ಚೇಂಜಸ್ ಆಗಿದೆ ಅನ್ನೋದನ್ನು ಈ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ. ಪರ್ಸೆಂಟೇಜ್ ಚೇಂಜ್, ಎಷ್ಟು ಪರ್ಸೆಂಟೇಜು ಚೇಂಜ್ ಆಗಿದೆ ಅನ್ನೋದನ್ನು ಈ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಾವು ಏನೇನೆಲ್ಲ ತಗೋಬೇಕು, ಫಸ್ಟು ನಮಗೆ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ನಾವೇನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾ ಇದ್ವಿ ಇಲ್ವಾ, ಸೇಮ್ ಫಾರ್ಮೇಟ್ ಇರುತ್ತೆ. ಫಸ್ಟ್ ಇನ್ಕಮ್ ತಗೊಳ್ತೀವಿ, ಟೋಟಲ್ ಇನ್ಕಮ್ನ ಫೈಂಡ್ ಔಟ್ ಮಾಡ್ತೀವಿ. ಅದಾದಮೇಲೆ ಎಲ್ಲ ಎಕ್ಸ್ಪೆನ್ಸಸ್ನ ಎಂಟ್ರಿ ಮಾಡ್ಕೊಳ್ತೀವಿ, ಟೋಟಲ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಟೋಟಲ್ ಇನ್ಕಮಿಂದ ಟೋಟಲ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಆ ಒಂದು ಪ್ರಾಫಿಟಿಂದ ನಾವು ಟ್ಯಾಕ್ಸನ್ನು ಲೆಸ್ ಮಾಡಿದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೇಮ್ ಇದೇ ಫಾರ್ಮೇಟನ್ನು ಯೂಸ್ ಮಾಡೋವಂಥದ್ದು. ಫಸ್ಟ್ ಒನ್ ರೆವೆನ್ಯೂ ಫ್ರಮ್ ಆಪರೇಷನ್. ಇಲ್ಲೇ ಕ್ವಶನಲ್ಲಿದೆ ರೆವೆನ್ಯೂ ಫ್ರಮ್ ಆಪರೇಷನ್ 8 lakh 9 lakh rupees ಇದೆ. 8 lakh rupees 9 lakh rupees ಎಷ್ಟು ಚೇಂಜ್ ಆಗಿದೆ 2023 2024ಗೆ 1 lakh rupees ಅಷ್ಟು ಏನಾಗಿದೆ, ಇನ್ಕ್ರೀಸ್ ಆಗಿದೆ 1 lakh rupees. ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದಾದರೆ ಯಾವ ರೀತಿ ಬರುತ್ತೆ, 1 lakh ಡಿವೈಡೆಡ್ ಬೈ 8 lakh ಇಂಟು 100 12.5%. ಸೊ ಥರ್ಡ್ ಕಾಲಮ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಇಂಟು 100 ಮಾಡಿದರೆ ನಮಗೆ ಪರ್ಸೆಂಟೇಜು ಸಿಗುತ್ತೆ. ನೆಕ್ಸ್ಟು ಅದರ್ ಇನ್ಕಮ್ ಕೊಟ್ಟಿದ್ದಾರೆ. ಅದರ್ ಇನ್ಕಮ್ 20,000 2023, 40,000 2024 ಇರುವಂಥದ್ದು. ಎಷ್ಟು ಚೇಂಜ್ ಆಗಿದೆ, 20,000 ಇನ್ಕ್ರೀಸ್ ಆಗಿದೆ. ಅಬ್ಸಲ್ಯೂಟ್ ಚೇಂಜಲ್ಲಿ ಎಷ್ಟು ಬರೀಬೇಕು, 20,000 ಮೈನಸ್ 40,000 ಮಾಡಿದಾಗ 20,000 ಜಾಸ್ತಿ ಆಗಿದೆ. 20,000 ಪರ್ಸೆಂಟೇಜ್ ಬೇಕು ಅಂದರೆ 20,000 ಡಿವೈಡೆಡ್ ಬೈ 20,000 ಇಂಟು 100% 100% ಅಷ್ಟು ಏನಾಗಿದೆ, ಚೇಂಜಸ್ ಆಗಿರೋವಂಥದ್ದು. ಈ ಎರಡನೇ ಇನ್ಕಮ್ ಕೊಟ್ಟಿರೋದು ನಮಗೆ ಕ್ವಶನಲ್ಲಿ. ಟೋಟಲ್ ಇನ್ಕಮ್ ಈ 1 + 2 ರೆವೆನ್ಯೂ ಫ್ರಮ್ ಆಪರೇಷನ್ ಆ್ಯಂಡ್ ಅದರ್ ಇನ್ಕಮ್ನ ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ಇನ್ಕಮ್ ಸಿಗುತ್ತೆ. ನಾನು ಇದನ್ನು ಎ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. 8,20,000 + 20,000 8,20,000, 9 lakh + 40,000 9,40,000, 1 lakh + 20,000 1,20,000. ಪರ್ಸೆಂಟೇಜ್ ಯಾವ ರೀತಿ ಸಿಗುತ್ತೆ, 1,20,000 ಡಿವೈಡೆಡ್ ಬೈ 8,20,000 ಇಂಟು 100 14.63% ಅಷ್ಟು ಟೋಟಲ್ ಇನ್ಕಮ್ಮು ಚೇಂಜಸ್ ಆಗಿರೋವಂಥದ್ದು. ನೆಕ್ಸ್ಟ್ ಎಲ್ಲ ಎಕ್ಸ್ಪೆನ್ಸಸ್ನು ಕೂಡ ನಾವು ಎಂಟ್ರಿ ಮಾಡೋಣ. ಎಕ್ಸ್ಪೆನ್ಸಸ್, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮರ್, ಅದರ್ ಎಕ್ಸ್ಪೆನ್ಸಸ್, ಫೈನಾನ್ಷಿಯಲ್ ಕಾಸ್ಟ್, ಡೆಪ್ರಿಸಿಯೇಷನ್,
ಇಷ್ಟು ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ. ಸೊ ನಾನು ಎಲ್ಲದೂ ತೊಗೊಂಡಿದ್ದೀನಿ. ಏನೊಂದು ಕ್ವಶನಲ್ಲಿ ನಿಮಗೆ ಕೊಟ್ಟಿದ್ರು ಅಲ್ವಾ, ಅದೇ ಅಮೌಂಟನ್ನು ಈ ಎರಡೂ ಕಾಲಮಲ್ಲೂ ಹಾಕಿದ್ದೀನಿ. 2023 ಏನಿತ್ತು, 2024 ಏನಾಗಿದೆ. ಈಗ ನಾವು 2023 ಆ್ಯಂಡ್ 2024ಗೆ ಕಂಪೇರ್ ಮಾಡಬೇಕಾಗತ್ತೆ. 1,00,000 ರೂಪೀಸ್ ಇದ್ದಿದ್ದು 1,20,000 ಆಗಿದೆ. ಅಂದರೆ ಏನು, 20,000 ಇನ್ಕ್ರೀಸ್ ಆಗಿದೆ. ಅಬ್ಸಲ್ಯೂಟ್ ಚೇಂಜಲ್ಲಿ ಎಷ್ಟು ಬರೀಬೇಕು, 20,000. ಪರ್ಸೆಂಟೇಜ್ ಆದರೆ 20,000 ಡಿವೈಡೆಡ್ ಬೈ 1,00,000 ರೂಪೀಸ್ ಇಂಟು 100, 20% ಅಷ್ಟು ಇನ್ಕ್ರೀಸ್ ಆಗಿದೆ. ಇನ್ ಕೇಸ್ ಡಿಕ್ರೀಸ್ ಆಗಿದ್ರೆ ಏನು ಮಾಡ್ತಾ ಇದ್ವಿ, ಬ್ರಾಕೆಟಲ್ಲಿ ಮೈನಸನ್ನು ಹಾಕ್ತಾ ಇದ್ವಿ. ನೆಕ್ಸ್ಟು ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮರ್ಡ್ ಏನಾಗಿದೆ, 4,00,000 ಇದ್ದಿದ್ದು 5,00,000 ಆಗಿದೆ. ಅಂದರೆ 1,00,000 ರೂಪೀಸ್ ಇನ್ಕ್ರೀಸ್ ಆಗಿದೆ. 1,00,000 ಡಿವೈಡೆಡ್ ಬೈ 4,00,000 ಇಂಟು 100, 25% ಅಷ್ಟು ಚೇಂಜಸ್ ಆಗಿರೋದು. ನೆಕ್ಸ್ಟು ಅದರ್ ಎಕ್ಸ್ಪೆನ್ಸಸ್ 20,000 ಇದ್ದಿದ್ದು 30,000 ಆಗಿದೆ. ಅಂದರೆ ಇದರಲ್ಲೂ ಕೂಡ 10,000 ಇನ್ಕ್ರೀಸ್ ಆಗಿದೆ. 10,000 ರೂಪೀಸ್ ಅಬ್ಸಲ್ಯೂಟ್ ಚೇಂಜಲ್ಲಿ ಹಾಕಿದ್ದೀನಿ. ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡುವಾಗ 10,000 ಡಿವೈಡೆಡ್ ಬೈ 20,000 ಇಂಟು 100, 50%. ಫೈನಾನ್ಷಿಯಲ್ ಕಾಸ್ಟು 30,000 ಇತ್ತು, 20,000 ಆಗಿದೆ 2024. ಅಂದರೆ ಡಿಕ್ರೀಸ್ ಆಗಿದೆ. 2023ಕ್ಕಿಂತ 2024ರಲ್ಲಿ ಆ ಒಂದು ಫೈನಾನ್ಷಿಯಲ್ ಕಾಸ್ಟು ಕಡಿಮೆ ಆಗಿದೆ. ಅಂದರೆ ನಾವು ಇದನ್ನು ಮೈನಸಲ್ಲಿ ಹಾಕ್ತೀವಿ. 10,000 ರೂಪೀಸ್ ಅಷ್ಟು ಕಡಿಮೆ ಆಗಿರೋದು ಮೈನಸ್, ಅಥವಾ ನೀವು ಮೈನಸ್ ಸಿಂಬಲ್ ಹಾಕೋ ಬದಲು ಇದಕ್ಕೇ ಬ್ರಾಕೆಟ್ ಹಾಕಿದ್ರೂ ಕೂಡ ಅದು ಮೈನಸ್ ಅಂತಲೇ ಅರ್ಥ ಕೊಡುತ್ತೆ. ನೆಕ್ಸ್ಟು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡುವಾಗ 10,000 ಡಿವೈಡೆಡ್ ಬೈ 30,000 ಇಂಟು 100, 33.33% ಅಷ್ಟು ಚೇಂಜಸ್ ಆಗಿದೆ. ಡೆಪ್ರಿಸಿಯೇಷನ್ನು 70,000 ಇತ್ತು, ಈಗಲೂ ಕೂಡ 2024ಅಲ್ಲೂ 70,000 ಇದೆ. ಸೊ ಯಾವುದೇ ಅಮೌಂಟು ಚೇಂಜ್ ಆಗಿಲ್ಲ, ಇನ್ಕ್ರೀಸು ಆಗಿಲ್ಲ, ಡಿಕ್ರೀಸು ಆಗಿಲ್ಲ. ಸೊ ಈ ಎರಡೂ ಕಾಲಮ್ ಕೂಡ ನಾನು ಡ್ಯಾಶ್ ಆಗ್ತಾ ಇದ್ದೀನಿ. ಇದಿಷ್ಟೇ ಎಲ್ಲ ಎಕ್ಸ್ಪೆನ್ಸಸ್ಸು ಎಂಟ್ರಿ ಆಯಿತು. ಟೋಟಲ್ ಎಕ್ಸ್ಪೆನ್ಸಸ್ ಈಗ ಎಷ್ಟಾಗುತ್ತೆ, ಇದಿಷ್ಟನ್ನು ಟೋಟಲ್ ಮಾಡಿದಾಗ 6,20,000, 7,40,000 2024ಅಲ್ಲಿ ಆಗುತ್ತೆ. 2023, 2024 ಕಂಪೇರ್ ಮಾಡಿದಾಗ 1,20,000 ರೂಪೀಸ್ ಅಷ್ಟು ಏನಾಗಿದೆ 2024ರಲ್ಲಿ ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ. ಪರ್ಸೆಂಟೇಜ್ ಮಾಡೋದಾದರೆ 1,20,000 ಡಿವೈಡೆಡ್ ಬೈ 6,20,000 ಇಂಟು 100, 19.35% ಅಷ್ಟು ಏನಾಗಿದೆ ಇನ್ಕ್ರೀಸ್ ಆಗಿದೆ. ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಸಿಕ್ತು, ಟೋಟಲ್ ಇನ್ಕಮ್ ಕೂಡ ಸಿಕ್ತು. ಈಗ ಇನ್ಕಮ್ಮಿಂದ ನಾವು ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಅಥವಾ ಲಾಸ್ ಅನ್ನೋದು ಸಿಗುತ್ತೆ. ಇನ್ಕಮ್ಮು ಜಾಸ್ತಿ ಇದ್ದರೆ ಎಕ್ಸ್ಪೆನ್ಸಸ್ಗಿಂತ ಪ್ರಾಫಿಟ್ ಆಗುತ್ತೆ. ಇನ್ಕಮ್ಮೇ ಕಡಿಮೆ ಇದ್ದು ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದರೆ ಲಾಸ್ ಆಗುತ್ತೆ. ಸೊ ಇಲ್ಲಿ ನಮಗೆ ಇನ್ಕಮ್ ಜಾಸ್ತಿ ಇದೆ, ಲೆಸ್ ಮಾಡಿದಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ A-B ಮಾಡಿದಾಗ 2,00,000 ರೂಪೀಸ್ 2023, 2,00,000 ರೂಪೀಸ್ 2024ಅಲ್ಲಿ ಪ್ರಾಫಿಟ್ ಸಿಕ್ಕಿದೆ. ಚೇಂಜಸ್ ಎಲ್ಲ ಏನಾದರೂ ಬರೀಬೇಕಾ? ಇಲ್ಲ. ಏಕೆಂದರೆ 2,00,000 ರೂಪಾಯಿ 2023ಲೂ ಅಷ್ಟೇ ಪ್ರಾಫಿಟ್ ಇದ್ದಿದ್ದು, 2024ಅಲ್ಲೂ ಕೂಡ ಅಷ್ಟೇ ಪ್ರಾಫಿಟ್ ಇರೋದು. ಸೊ ಯಾವುದೂ ಕೂಡ ಚೇಂಜಸ್ ಆಗಿಲ್ಲ, ಹಾಗೆಯೇ ಖಾಲಿ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಟ್ಯಾಕ್ಸನ್ನು ಲೆಸ್ ಮಾಡೋಣ. 30% ಟ್ಯಾಕ್ಸನ್ನು ಲೆಸ್ ಮಾಡೋದು ಕೇಳಿದ್ದಾರೆ. ಲೆಸ್ ಟ್ಯಾಕ್ಸ್ 30%. 2,00,000 ರೂಪೀಸ್ ಇಂಟು 30/100, 60,000. 2,00,000 ರೂಪೀಸ್ ಇಂಟು 30/100, 60,000. ಟ್ಯಾಕ್ಸಲ್ಲೂ ಅಷ್ಟೇ ಯಾವುದೇ ಚೇಂಜಸ್ ಆಗಿಲ್ಲ. ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. 1,40,000, 1,40,000 ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇರುವಂಥದ್ದು. ಇದಿಷ್ಟು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್.